ಸ್ನೇಹಿತರೆ CRDRದ ಕಂಟಿನ್ಯೂಸ್ ಆಗಿ ಕೇಳ್ತಿದ್ರಿ ಸರ್ ಎಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ ಅಂತೇಳಿ. ಇಲ್ಲಿ ನೋಡ್ರಿ ಲಾಸ್ಟ್ PC ವಿಡಿಯೋ ಮಾಡಿದಾಗ ನಿಮ್ಗೆ ಹೇಳಿನ ಇನ್ನೈತಿ ಆದಷ್ಟು ಜಲ್ದಿ ಏನೈತಿ CRDR ನೋಟಿಫಿಕೇಶನ್ ಆಕೈತಿ ಅಂತ ಹೇಳಿನಿ. ಅದರ ಪ್ರಕಾರ ನೋಡ್ರಿ ಇವತ್ತು ನೋಟಿಫಿಕೇಶನ್ ಆಗಿರ್ತೈತಿ. CRDRದ ನೋಟಿಫಿಕೇಶನ್ ಆಗಿರ್ತೈತಿ. ಕೆಲವೊಂದು ವಿದ್ಯಾರ್ಥಿಗಳು ಈಗಾಗಲೇ ನೋಡಿರ್ಬೋದು, ಕೆಲವೊಂದು ವಿದ್ಯಾರ್ಥಿಗಳು ನೋಡಿರಂಗಿಲ್ಲ. ಯಾರು ನೋಡಿಲ್ಲ ಅಂಥ ವಿದ್ಯಾರ್ಥಿಗಳು ನೋಡ್ರಿ ಅದರ ಬಗ್ಗೆ ಡೀಟೇಲ್ಡಾಗಿ ತಿಳಿಸ್ಕೊಡ್ತಾನೆ. ಮತ್ತು ಅಪ್ಲಿಕೇಶನ್ ನೋಡ್ರಿ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತೆ ಅಂದ್ರೆ 22/6/2026 ಅಂದರೆ ಇವತ್ತು ಡೇಟ್ ಎಷ್ಟು ರೀ? ಇವತ್ತು 20. ಕೇವಲ 2 ದಿನದಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ನೋಡ್ರಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವುದು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಕೊನೆಯ ದಿನಾಂಕ ನೋಡ್ರಿ 22/7/2026 ಕೊನೆಯ ದಿನಾಂಕ ಆಗಿರ್ತೈತಿ. ಆದಷ್ಟು ಇದಕ್ಕೆ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಅಡ್ವಾನ್ಸ್ ಡೇಟ್ ಕೂಡ ಕೊಟ್ಟಾರು ಎಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂಥೇಳಿ. ಇಲ್ಲಿ ನೋಡ್ರಿ 6/9/2026 ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಹಂಗಂದ್ರೆ ಇವತ್ತಿನ ಡೇಟ್ ಹಿಡಿದು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ದಿನ ಉಳಿದು? ಇನ್ನು ನೋಡ್ರಿ 77 ದಿನ ಉಳಿದು. ಆದಷ್ಟು CRDR ಯಾರು ಸ್ಟಡಿ ಮಾಡತ್ತೀರಿ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿರಿ. ಎಕ್ಸಾಮ್ ಕೂಡ ನೋಡ್ರಿ 6/9/2026 ಅಂದ್ರೆ ಟೋಟಲಾಗಿ 77 ದಿನ ಉಳಿದು. ಮತ್ತು ಈಗ ಬಂದಿರತಕ್ಕಂಥ ನೋಟಿಸ್ ವಿತ್ ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿರ್ತಾನು. ಪ್ರತಿಯೊಂದು ವಿದ್ಯಾರ್ಥಿಗೂ ಜಾಯ್ನ್ ಆಗ್ರಿ. ಯಾವ ರೀತಿಯಾಗಿ ಜಾಯ್ನ್ ಆಗೋದಂದ್ರೆ ಡಿಸ್ಕ್ರಿಪ್ಷನ್ಲಿ ನಮ್ಮ ಯಾವುದಂದ್ರೆ ಇನ್ಸ್ಟಾಗ್ರಾಮ್ ID ಕೊಟ್ಟನು, ಅಲ್ಲಿ ಜಾಯ್ನ್ ಆಗ್ರಿ. ಅದರೊಳಗೆ ಮೆನ್ಷನ್ ಮಾಡಿನ ನಮ್ಮ ವಾಟ್ಸಪ್ ಗ್ರೂಪ್, ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೂ ಜಾಯ್ನ್ ಆಗ್ರಿ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತನು, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತನು. ಇಲ್ಲಿ ನೋಡಿರಿ ಮೊದಲು ನೋಟಿಸ್ ಯಾವಾಗ ಬಂದೈತೆ ಅಂದ್ರೆ ಇದು 19/9/2026 ನೋಟಿಸ್ ಬಂದೈತಿ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕೈತಿ? 22ನೇ ತಾರೀಕು ಅಪ್ಲಿಕೇಶನ್. ಇವತ್ತು ಡೇಟ್ ಎಷ್ಟು? ಇವತ್ತು 20 ಅಂದ್ರೆ ನಾಳೆ ಇಲ್ಲದ ನಾಡಿದ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಆದಷ್ಟು ಇದಕ್ಕೆ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ರಿ. ಸೆಕೆಂಡ್ PUC ಆಗಿತ್ತಂದ್ರೆ ಅಪ್ಲಿಕೇಶನ್ ಹಾಕಿರಿ. ಇಲ್ಲಿ ವಿಷಯ ನೋಡ್ರಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳ ವೃಂದದ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಅಧಿಸೂಚನೆ ಬಗ್ಗೆ ಕೊಟ್ಟಾರೆ. ಇದೇನು ಬೇಡ, ಮೇನ್ ಟಾಪಿಕ್ ಇಲ್ಲಿ ನೋಡ್ರಿ ವೇಕೆನ್ಸಿಗಳ ಬಗ್ಗೆ ಬರೋದಾದರೆ 1421 ಮಿಕ್ಕುಳಿದ ವೃಂದದ ಹುದ್ದೆ. ಮತ್ತು HKದಾಗ ಎಷ್ಟು ಅದಾವೆ? HKದಾಗ 179. ಇವು ಟೋಟಲಾಗಿ 1421. ಟೋಟಲಾಗಿ 1500 ವೇಕೆನ್ಸಿಗಳನ್ನ ಕಲ್ಪರ್ ಮಾಡ್ಯಾರು. ಎಷ್ಟು? 1500 ವೇಕೆನ್ಸಿ. ಇಲ್ಲಿ ನೋಡ್ರಿ ಸ್ಯಾಲ್ರಿ 37,500ರಿಂದ 76,100 ರೂಪಾಯಿ ನಿಮ್ಗೆ ಮಂತ್ಲಿ ಸ್ಯಾಲ್ರಿ. ಎಷ್ಟು? 37,000 ರೂಪಾಯಿ ಸ್ಟಾರ್ಟಿಂಗ್. 37,500ದಿಂದ 76,100 ರೂಪಾಯಿ ನಿಮಗೆ ಸ್ಯಾಲ್ರಿ ಇದ್ದಿರ್ತೈತಿ. ಇದು ಮಿಕ್ಕುಳಿದ ವೃಂದದ್ದು. ಈಗೇನು ನಾನು ನೋಟಿಸ್ ತಿಳಿಸ್ಕೊಡತ್ನು, ಇದು ಮಿಕ್ಕುಳಿದ ವೃಂದದ್ದು. ಟೋಟಲಾಗಿ 1421 ವೇಕೆನ್ಸಿ. ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದರೆ ಇಲ್ಲಿ ನೋಡ್ರಿ ಜಸ್ಟ್ PUC ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದಾ? ಜಸ್ಟ್ ನೋಡ್ರಿ PUC ಆಗಿದಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಸಕ್ಕೆ ಎಲಿಜಿಬಲ್ ಇರ್ತೀರಿ. ನಿಮಗೆ ನೋಡ್ರಿ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತನು, ಕಮೆಂಟ್ ಕೂಡ ಮಾಡಿರಿ. ಮತ್ತು ಕೊನೆಯ ದಿನಾಂಕ ನೋಡ್ರಿ ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ 22/7/2026 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮ್ಗೆ ತಿಳಿಸ್ಬೇಕಂದ್ರೆ ಇದನ್ನ PDF ಶೇರ್ ಮಾಡ್ತೀನಿ. ಮೊದಲು ಅವ್ರು ಏನು ನೋಡ್ರಿ ಟೆಲಿಗ್ರಾಮ್ದಾಗ ಹಾಕ್ತೀನಿ. ಈಗ ಟೆಲಿಗ್ರಾಮ್ ನೋಡ್ರಿ 22ರ ತನಕ ಟೆಲಿಗ್ರಾಮ್ ಕೂಡ ಸ್ಟಾಪ್ ಆಗಿರ್ತೈತಿ. ಯಾವಾಗಂದ್ರೆ 22ರ ತನಕ ಏನೈತಿ ಟೆಲಿಗ್ರಾಮ್ ಕೂಡ ಸ್ಟಾಪ್ ಆಗಿರ್ತೈತಿ. ಅದಕ್ಕಾಗಿ ಇದನ್ನ ಏನೈತಿ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ. ಇದು ನೋಡ್ರಿ ಮತ್ತು ಯಾವುದಂದ್ರೆ HKದಾಗ 179 ವೇಕೆನ್ಸಿ. ಇದಕ್ಕೂ 37,500ರಿಂದ 76,100 ರೂಪಾಯಿ ಸ್ಯಾಲ್ರಿ ಇದ್ದಿರ್ತೈತಿ. PUC ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. 18 ವರ್ಷ ಆಗಿ PUC ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಇದೇ ಮತ್ತು ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಹೇಳಿನ ಆಗ ಸ್ಟಾರ್ಟಿಂಗ್ ನೋಡ್ರಿ 22/7/2026 ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ. ಎಕ್ಸಾಮ್ ನೋಡ್ರಿ ಎಕ್ಸಾಮ್ ಯಾವಾಗ ಹೇಳ್ತಾ ಕಂಡಕ್ಟ್ ಮಾಡ್ತಾರೋ 6/9/2026 ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ. ಯಾವಾಗ? 6/7/2026 ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಈ ಡೇಟ್ ಹಿಡಿದು ಕ್ಯಾಲ್ಕುಲೇಟ್ ಮಾಡ್ರೆ, ಈ ದಿನಾಂಕದಿಂದ ಕ್ಯಾಲ್ಕುಲೇಟ್ ಮಾಡ್ರೆ ಎಷ್ಟು ದಿನ ಉಳಿದು ರೀ? ಟೋಟಲಾಗಿ 77 ದಿನ ಉಳಿದು.
ಅದಕ್ಕಾಗಿ ನೋಡಿರಿ PCR ಸ್ಟಡಿ ಮಾಡತ್ತೀರಿ, ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿರಿ. CRDRದ ಮತ್ತು ವಿಲೇಜ್ ಅಕೌಂಟ್ ಅಂತ ಕೇಳತ್ತಿದ್ರಿ. ನಿಮಗೆ ಲಾಸ್ಟ್ ವಿಡಿಯೋದಾಗ ಹೇಳಿನ ನೋಡಿರಿ, ಒಂದರ ಬೆನ್ನಲ್ಲಿ ಏನಂತ ನೋಟಿಫಿಕೇಶನ್ ಆಕತ್ತೆ ಅಂತ ಹೇಳಿನಿ. ಇಲ್ಲಿ ನೋಡಿರಿ ವಿಲೇಜ್ ಅಕೌಂಟ್ ಈ ತಿಂಗಳದಾಗ ಆಗ್ಬೋದು, ಈ ಮಂತ್ದಾಗ ವಿಲೇಜ್ ಅಕೌಂಟ್ ಆಗ್ಬೋದು. ಅದಕ್ಕೂ ನೋಡಿರಿ ಜಸ್ಟ್ ಸೆಕೆಂಡ್ PUC ಆಗಿತ್ತಂದ್ರೆ ವಿಲೇಜ್ ಅಕೌಂಟ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಈ CRDR ಬಗ್ಗೆ ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಮತ್ತು ನೋಡಿರಿ, ನೀವು ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ಪಡೆಯೋಕೆ ನಿಮಗೆ ಏನೇ ಜಾಬ್ಸ್ ನೋಟಿಫಿಕೇಶನ್ ಕಾಲ್ಪಾರ್ ಮಾಡಿರಿ, ನಿಮಗೆ ತಲುಪಬೇಕಂದ್ರೆ ಮಿಸ್ ಮಾಡ್ಲಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತ ಬರ್ರಿ. ಯಾಕಂದ್ರೆ ನೋಡಿರಿ, ಗೌರ್ಮೆಂಟ್ ಜಾಬ್ಸ್ ಏನೇ ಕಾಲ್ಪಾರ್ ಮಾಡ್ರಿ ಪ್ರತಿಯೊಂದು ಪೆನ್ ಟು ಪೆನ್ ಯಾವುದು ಜಾಬ್ಸ್ ಬಿಡ್ಲಾರ್ದೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡ್ತಾ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ. ನೀವು ಆಲ್ಮೋಸ್ಟ್ ಚೆಕ್ ಮಾಡ್ಕೋರಿ. ಅದಕ್ಕಾಗಿ ನೋಡಿರಿ, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂತೀರಂದ್ರೆ ಏನೇ ಜಾಬ್ಸ್ ಕಾಲ್ಪಾರ್ ಮಾಡಿರು ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ಅಥವಾ ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.